ಎಲ್ರಿಗೂ ನಮಸ್ಕಾರ, ಜಿಜಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ಅಪ್ಪು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾ ನೋಡಿರುವಂಥ ಅಭಿಮಾನಿಗಳು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ನೋಡೋಣ ಬನ್ನಿ. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ಶಿವಲಿಂಗೆ ಸೂಪರ್. ಮೊದಲನೇ ಫಿಲಮ್ ನಮ್ಮ ಬಾಸ್ತು ಡೆಬ್ಯೂಟ್ ಮೂವಿಲಿ ಬ್ಲಾಕ್ ಫ್ಲಿಪ್ ಏನ್ ಹೇಳ್ತೀನಿ ಕೇಳ್ತು. ನಮ್ಮ ಬಾಸ್ತು ಅಪ್ಪು ಬಾಸ್ಗೆ ಅಶ್ವಿನಿ ಮೇಡಮ್ ಹುಟ್ಟುಹಬ್ಬ ಇವತ್ತು. ಅಶ್ವಿನಿ ಮೇಡಮ್ಗೆ ಹ್ಯಾಪಿ ಬರ್ತಡೇ, 50ನೇ ಹುಟ್ಟುಹಬ್ಬ ನೆಕ್ಸ್ಟ್ ನಮ್ಮ ಸೋಮವಾರ. ನಮ್ಮ ಅಪ್ಪು ಬಾಸ್ಗೆ ಹ್ಯಾಪಿ ಬರ್ತ್ಡೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಅಪ್ಪು 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 ಸೂಪರ್. ವಾಸನ ನೋಡೋದೇ ಒಂಥರ ಖುಷಿ ನಮ್ಗೆ. ವರ್ಷದಲ್ಲಿ ಬರೋ ಒಂದೇ ಹಬ್ಬ, ಅದೇ ನಮ್ ದೇವ್ರ ಹಬ್ಬ. ದೇವ್ರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ಖುಷಿ ನಮ್ಗೆ. ಹೋಗ್ತೀನಿ ನರ್ಜಾಕಿ. ಓದ್ತೇನೋ ಅವ್ರ ಬಗ್ಗೆ ಮಾತಾಡಕ್ಕಿಲ್ಲ. ಪವರ್ ಸ್ಟಾರ್ ಒಬ್ಬರೇ, ಅವ್ರ ಬಗ್ಗೆ ಯಾರು ಇಲ್ಲ. ನೀನು ಹಿಡ್ದಿರೋದು ಅಪ್ಪು ಕಾಲರಲ್ವೋ, ಹೈ ವೋಲ್ಟೇಜ್ ಪವರ್. ನೀನು 100 ಹೊಡೆದ್ರೆ ನಾನು ಒಂದಾದ್ರೂ ಹೊಡಿತೀನಿ, ಆದ್ರೆ ನಾನು ಹೊಡೆದ್ರೆ ನಾಳೆ ಪೇಪರಲ್ಲಿ ಅದೇ ಹೆಡ್ಲೈನ್ಸ್. ನಿಜವಾಗೂ ಈ ಚಿತ್ರ ಮೊದಲನೇ ರಿಲೀಸ್ ಆಗಿತ್ತು 1992ರಲ್ಲಿ. ಅದೇ ಥರ ಈ ಸಿನಿಮಾ 23 ವರ್ಷ ಅದು ಭಾಳ ಅಬ್ಬರವಾಗಿ ವೀರ ಚಿತ್ರಮಂದಿರ ಹೌಸ್ಫುಲ್ ಆಗಿದೆ. ಆಮೇಲೆ ಫಸ್ಟ್ ಸ್ಕ್ರೀನ್ ಬಿಟ್ಟು ಸೆಕೆಂಡ್ ಸ್ಕ್ರೀನ್ ಮೇಲೆ ಆನ್ ಮಾಡಿದ್ರೆ ಸೆಕೆಂಡ್ ಸ್ಕ್ರೀನ್ ಹೌಸ್ಫುಲ್ ಆಗಿದೆ. ನಿಜವಾಗೂ ಈ ಪಿಕ್ಚರ್ ನೋಡಿದ್ರೆ ಅಪ್ಪು ಅವ್ರು ಇಲ್ಲ ಅಂತ ಯಾರು ನೆನೆಸ್ಕೊಳ್ಳಲ್ಲ, ಇನ್ನೂ ಜೀವಂತವಾಗಿ ಅವ್ರು ಅಂತ ತಿಳ್ಕೊಬೇಕು. ಅಪ್ಪು ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತ ತಿಳ್ಕೊಬೋದು. ಪ್ರತಿ ವರ್ಷ ಒಂದೊಂದು ಪಿಕ್ಚರಲ್ಲಿ ಮೇಡಮ್ ಅವ್ರು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆಲ್ಲ ಒಂದು ಖುಷಿ ಆಗುತ್ತೆ. ಈ ಸಿನಿಮಾ ಪ್ರತಿಯೊಬ್ಬ ಅಭಿಮಾನಿಗಳು ಆಚರಿಸ್ತಾರೆ ಅಂತ ಹೇಳಕ್ಕೆ ತುಂಬ ಚೆನ್ನಾಗಿತ್ತು ಮೂವಿ. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಮೂವಿ ನೋಡ್ಕೊಂಡೆ ಬಂದಿದ್ದು. ಸೊ ಅವ್ರು ಹೆಂಗೆ ಡ್ಯಾನ್ಸ್ ಮಾಡಿದ್ರು, ಅವ್ರು ಡ್ಯಾನ್ಸ್ ನೋಡಿ ನಾವು ಡ್ಯಾನ್ಸ್ ಎಲ್ಲ ಕಲ್ತಿದ್ದು. ಫೈಟ್ ಕೂಡ ಅಷ್ಟೇ, ಅವ್ರ ಥರ ಲೆಜೆಂಡ್ ಫೈಟ್ ಯಾರು ಮಾಡೋಕ್ಕಾಗಲ್ಲ. ಸೊ ಕರ್ನಾಟಕದ ನಂಬರ್ ಒನ್ ಡ್ಯಾನ್ಸರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೂವಿ ಆಸ್ ಇಟ್ ಇಸ್ ಸೆಕೆಂಡ್ ಟೈಮ್ ನೋಡ್ತೀರಾ, ತುಂಬಾ ಸೂಪರ್ ಆಗಿದೆ. ಇಷ್ಟೊತ್ತವರೆಗೂ ಅಲ್ಲಿದ್ವಿ, ಸೊ ಇದಾದ್ಮೇಲೆ ಇಲ್ಲಿ ಬಂದಿದ್ದು. ಸೊ ಕೆಳಗೆ ಕ್ರೇಜ್ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಸ್ವಲ್ಪ ಸೈಲೆಂಟ್ ಆಗಿ ನೋಡ್ತಾ ಇದ್ರು. ಸೊ ಆ ಕ್ರೇಜೇ ನಮಗೆ ಜಾಸ್ತಿ ಇಷ್ಟ, ಸೈಲೆಂಟ್ ಆಗಿ ನೋಡೋದ್ರಿಂದ ಅಷ್ಟೇ. ಥ್ಯಾಂಕ್ ಯು. ಅಪ್ಪನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಸೂಪರ್ ಆಗಿತ್ತು. ಅಪ್ಪು ಮೂವಿ ಯಾವಾಗಲೂ ಸೂಪರೇ ಸರ್. ಅಪ್ಪು ಬಾಸ್ ಅವ್ರ ಮೂವಿ ಯಾವಾಗಲೂ ಸೂಪರೇ. ಅದಕ್ಕೆ ನೆವರ್ ಎಂಡಿಂಗ್ ಕ್ರೇಜು, ಅದೇ ಸ್ಪಿರಿಟು, ಅದೇ ಎಂತೂಸಿಯಾಸಮು. ಲಾಸ್ಟ್ ಇಯರ್ ಜಾಕಿ ರಿಲೀಸ್ ಮಾಡಿದ್ವಿ, ಈ ಸತಿನೂ ಬೆಳಗ್ಗೆ ಬಂದಿದ್ವಿ. ಅದೇ ಉತ್ಸಾಹ ನಮಗೆಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ ಸರ್. ಇಷ್ಟು ಜನ ಬಂದು ಅಪ್ಪು ಅವ್ರ ಮೂವಿ ನೋಡ್ತಾರೆ ಅಂದರೆ ಸರ್ ಯೋಚನೆ ಮಾಡಿ, ಮನುಷ್ಯನಿಗಿರೋ ಬೆಲೆ ಅದು. ಮನುಷ್ಯನ ಒಳ್ಳೆತನಕ್ಕೆ ಯಾವತ್ತೂ ಸಾವಿಲ್ಲ ಸರ್. ಅಪ್ಪು ಅವರು ಯಾವತ್ತೂ ನಮ್ಮ ಹೃದಯದಲ್ಲಿ ಇರ್ತಾರೆ ಸರ್. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವ್ರು ಯಾವತ್ತೂ ನಾವು ಒಂದು ದಿವಸ ಕಣ್ಣೀರು ಹಾಕದೇ ಇರೋ ದಿನ ಇಲ್ಲ ಸರ್ ಅಪ್ಪು ಅವ್ರನ್ನ ನೆನೆಸ್ಕೊಂಡು. ಆದರೆ ಅವ್ರ ಒಳ್ಳೆತನಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇನ್ನೂ ಕೆಲವರು ಹೀರೋಗಳಿದ್ದಾರೆ, ಅದನ್ನು ನಾನು ಯಾರ ಹೆಸರು ಅಂತ ತೊಗೊಳಕ್ಕೋಗಲ್ಲ. ಎಲ್ಲರಿಗೂ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅಂಥವ್ರಿಗೆಲ್ಲ ಬೇಡ, ಅದು ಶೋಭೆ ಥರ ಕೆಲಸ ಅಲ್ಲ. ಬದುಕಿದ್ರೆ ಅಪ್ಪು ಬಾಸ್ ಥರ ಬದುಕಿ, 3 ವರ್ಷ ಬದುಕಿ, 3 ದಿನ ಬದುಕಿ, ಆದರೆ ಅಪ್ಪು ಬಾಸ್ ಥರ ಬದುಕಿ. ಜನ ನಿಮ್ಮನ್ನು ನೀವು ಸತ್ರು ನಿಮ್ಮ ಹೆಸರು ಹೇಳ್ಕೊಂಡು ಇವತ್ತು ರಾಜಿಸ್ತಾರಲ್ಲ, ಅದು ಅಪ್ಪು ಬಾಸು. ಅದು ದೊಡ್ಡ ಮನೆ ಗೊತ್ತು. ದೊಡ್ಡ ಮನೆ ಅಭಿಮಾನಿಗಳಂದ್ರೆ ಯಾವತ್ತು ಕೆಟ್ಟ ಕೆಲಸ ಮಾಡಲ್ಲ. ಒಳ್ಳೆತನಕ್ಕೆ ಜಯ. ನಾವು ಯಾವತ್ತಿದ್ರು ಕಾಲರ್ ಎತ್ಕೊಂಡೇ ಓಡಾಡ್ತೀವಿ. ಜೈ ಅಪ್ಪು ಬಾಸ್, ಪುನೀತ್ ರಾಜ್ಕುಮಾರ್ಗೆ ಜೈ. ಹಾಗೆ ಇವತ್ತು ಅಶ್ವಿನಿ ಮೇಡಮ್ ಅವ್ರದ 44ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಪುನೀತ್ ರಾಜ್ಕುಮಾರ್ ಸಿನಿಮಾ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೊದಲೇ ಸಲ ನೋಡ್ತಾ ಇರೋರ್ಗಂತೂ ಜಾತ್ರೆ ಸಿನಿಮಾ ಅದು. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಹಬ್ಬ. ನಿಜವಾಗ್ಲೂ ಇಂಥ ಸಿನಿಮಾ ಈ ಟೈಮಲ್ಲಿ ಬಂದಿದ್ರು ಇದೇ ರೀತಿ ಇವಾಗ ಯಾವ ರೀತಿ ರೆಸ್ಪಾನ್ಸ್ ಇದೆ ಅದೇ ಥರ ಇದಕ್ಕಿಂತ ದೊಡ್ಡದಾಗಿ ಈಗಲೇ ಈ ಥರ ಅನಿಸ್ತಾ ಇದ್ದೀನಿ. ಆವಾಗ ಏನಾಗ್ತಿತ್ತು ಅಂತ ನಿಜವಾಗ್ಲೂ ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ. ಆದರೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋ ಕೊರಗೊನ್ನೋದು ಅದೊಂದೇ ಬಿಟ್ಟರೆ ನಿಜ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡದ ಒಂದು ದೊಡ್ಡ ಆಸ್ತಿ. ಅವ್ರು ನಿಜವಾಗ್ಲೂ ಯಾವಾಗಲೂ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ 50ನೇ ವರ್ಷಕ್ಕೆ ದೊಡ್ಡ ಗಿಫ್ಟ್ ಅಂದರೆ ಅದು ಅಪ್ಪು ಸಿನಿಮಾ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಹ್ಯಾಪಿ ಬರ್ಡೇ ಪವರ್ ಸ್ಟಾರ್. ಒಂದ್ಸಲ ನೋಡ್ಬಿಟ್ಟಿದ್ವಿ, ಬಟ್ ಈಗ ಸ್ಕ್ರೀನಲ್ಲಿ ನೋಡಿದ್ರು ಕೂಡ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಸರ್ ಆಸ್ ಎ ಫ್ಯಾನ್ ಆಗಿ ನೋಡೋದಕ್ಕೂ ಆಸ್ ಎ ಡೈರೆಕ್ಟರ್ ಆಗಿ ನೋಡೋದಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಈ ಸಿನಿಮಾನ? ಇಲ್ಲ ಅಂದರೆ ನೋಡಿ, ಯಾವಾಗಲೂ ನಾವು ಫ್ಯಾನ್ ಆಗಿ ಡೈರೆಕ್ಟರ್ ಆಗಿದ್ದು ಅಂದರೆ ಆ ಒಂದು ಫ್ಯಾನ್ ಮೂಮೆಂಟ್ ಇದ್ದೇ ಇರುತ್ತೆ. ಅಂದರೆ ಅವ್ರ ಇಂಟ್ರಡಕ್ಷನ್ಸ್ ಇರ್ಬೋದು ಆ್ಯಂಡ್ ಅವ್ರ ಡೈಲಾಗ್ ಡೆಲಿವರಿ ಇರ್ಬೋದು. ಆಸ್ ಎ ಫ್ಯಾನ್ ಆಗಿ ಎಂಜಾಯ್ ಮಾಡೋದು ಇಷ್ಟ. ಕಣ್ ತುಂಬ್ಕೊಂಡಿದ್ದೀವಿ ಇವತ್ತೆಲ್ಲ ಅಪ್ಪನ ನೋಡಿ. ಸೊ ಇವರನ್ನು ಗೆದ್ದ ಮಾತ್ರಕ್ಕೆ ಅಜಯ್ ಏನಲ್ಲ, ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದೊಂದೇ, ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಜೈ ಅಪ್ಪು ಬಾಸ್.